ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 10 ತಿಂಗಳು 279 ದಿನದಲ್ಲಿ 100 ಕೋಟಿ ಡೋಸ್ ವ್ಯಾಕ್ಸಿನ್ ಸಾಧನೆ. ಕೊರೋನಾ ಲಸಿಕೆ ಅಭಿಯಾನದಲ್ಲಿ 6 ದಾಖಲೆ ಬರೆದ ಭಾರತ. 10 ತಿಂಗಳ ಮೆಗಾ ಲಸಿಕಾ ಅಭಿಯಾನ ಹೇಗಿತ್ತು ಗೊತ್ತಾ? ಕೊರೋನಾ ವಿಶ್ವ ಯುದ್ಧದಲ್ಲಿ ಭಾರತ ಗೆದ್ದಿದ್ದು ಹೇಗೆ? ಶತಕೋಟಿ ಸಂಜೀವಿನಿ ಸಕ್ಸಸ್ನ ಮೆಗಾ ಸ್ಟೋರಿ ನಿಮ್ಮ ಮುಂದೆ. 10 ತಿಂಗಳು 279 ದಿನ 100 ಕೋಟಿ ಡೋಸ್ ವ್ಯಾಕ್ಸಿನ್. अब से कुछ ही मिनट बाद भारत में दुनिया का सबसे बड़ा टीकाकरण अभियान शुरू होने जा रहा है। भारत ने अब से कुछ दूर पहले ही 100 करोड़ वैक्सीन डोज का आंकड़ा पार कर लिया है। 6 ದಾಖಲೆ ಬರೆದ ಭಾರತ. ಮೆಗಾ ಲಸಿಕಾ ಅಭಿಯಾನ ಹೇಗಿತ್ತು? ಕೊರೋನಾ ವಿಶ್ವ ಯುದ್ಧದಲ್ಲಿ ಭಾರತ ಗೆದ್ದಿದ್ದು ಹೇಗೆ ಗೊತ್ತಾ? ಭಾರತದ ಲಸಿಕೆ ಅಭಿಯಾನದಲ್ಲಿ ಅಕ್ಟೋಬರ್ 21 ವಿಶೇಷ ದಿನ. ಲಸಿಕೆ ಅಭಿಯಾನದ ಮಹತ್ವದ ಮೈಲಿಗಲ್ಲು ಸ್ಥಾಪನೆಯಾದ ದಿನ. ದೇಶದಲ್ಲಿ 100 ಕೋಟಿ ಡೋಸ್ ಲಸಿಕೆ ನೀಡಿ ಪೂರ್ಣಗೊಂಡ ದಿನ. ಅಕ್ಟೋಬರ್ 21 ಭಾರತದ ಲಸಿಕೆ ಅಭಿಯಾನದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪನೆಯಾಗಿದೆ. ಅಕ್ಟೋಬರ್ 21ರಂದು ಭಾರತದಲ್ಲಿ 100 ಕೋಟಿ ಡೋಸ್ ಲಸಿಕೆ ಗಡಿದಾಟಿದ್ದು, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡೋಸ್ ಲಸಿಕೆ ನೀಡಿದ ಕೆಲವು ದೇಶಗಳ ಪೈಕಿ ಭಾರತ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಇದುವರೆಗೂ ಜಗತ್ತಲ್ಲಿ ಅತಿ ಹೆಚ್ಚು ಡೋಸ್ ಲಸಿಕೆ ನೀಡಿದ ದೇಶ ಚೀನಾ. ಚೀನಾ ತಾನು 223 ಕೋಟಿ ಡೋಸ್ ಲಸಿಕೆಯನ್ನ ತನ್ನ ಜನರಿಗಾಗಿ ನೀಡಿದ್ದಾಗಿ ಹೇಳಿಕೊಂಡಿದೆ. ಚೀನಾ ಬಿಟ್ಟರೆ ಜಗತ್ತಲ್ಲಿ ಈಗ ಅತ್ಯಧಿಕ ಕೊರೋನಾ ಲಸಿಕೆ ಡೋಸ್ ನೀಡಿದ ದೇಶ ಭಾರತ ಈಗ 100 ಕೋಟಿ ಡೋಸ್ ಲಸಿಕೆ ಕಂಪ್ಲೀಟ್ ಮಾಡಿದ್ದು, ಡಿಸೆಂಬರ್ ಒಳಗೆ ವಿಶ್ವವೇ ಬೆರಗಾಗುವಂತಹ ಟಾರ್ಗೆಟ್ ರೀಚ್ ಆಗುವ ಗುರಿ ಇಟ್ಕೊಂಡಿದೆ. 100 ಕೋಟಿ ಡೋಸ್ ಲಸಿಕೆ ಪೂರ್ಣ. ಮೆಟ್ರೋ, ಬಸ್, ರೈಲು ನಿಲ್ದಾಣಗಳಲ್ಲಿ ಘೋಷಣೆ. ದೇಶದಲ್ಲಿ ಲಸಿಕಾ ಅಭಿಯಾನಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತಿದೆ. ಭಾರತ 100 ಕೋಟಿ ಡೋಸ್ ಲಸಿಕೆ ಹಂಚಿಕೆ ಮಾಡಿ ಮೈಲಿಗಲ್ಲು ಸ್ಥಾಪಿಸಿದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಲಸಿಕೆ ಹಂಚಿಕೆಯಲ್ಲಿ ಇದು ಹೊಸ ಮೈಲಿಗಲ್ಲು. ಲಸಿಕೆ ಹಂಚಿಕೆಯಲ್ಲಿ ಭಾರತ ಇತಿಹಾಸ ಸೃಷ್ಟಿಸಿದೆ. ಆರೋಗ್ಯ ಸಿಬ್ಬಂದಿಗೆ ಪ್ರಧಾನಿ ಧನ್ಯವಾದ ಹೇಳಿದ್ದಾರೆ. ಈ ಸಾಧನೆಗೆ ಪ್ರತಿಯೊಬ್ಬ ಭಾರತೀಯನ ಶ್ರಮ ಇದೆ. ದೇಶದ ಜನರಿಗೆ ಮೋದಿ ಶುಭಾಶಯ ಕೋರಿದ್ದಾರೆ. भारत ने अब से कुछ दूर पहले ही 100 करोड़ वैक्सीन डोज का आंकड़ा पार कर लिया है। 100 साल में आई सबसे बड़ी महामारी का मुकाबला करने के लिए देश के पास अब 100 करोड़ वैक्सीन डोज का मजबूत सुरक्षा कवच है। ये उपलब्धि भारत की है, भारत के प्रत्येक नागरिक की है। ದೇಶದಲ್ಲಿ 100 ಕೋಟಿ ಡೋಸ್ ವ್ಯಾಕ್ಸಿನ್ ಸಾಧನೆ ಗುರಿ ತಲುಪಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಡೀ ದೇಶದ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಆರೋಗ್ಯ ಕಾರ್ಯಕರ್ತರು, ಔಷಧೀಯ ಕಂಪನಿಗಳು, ಲಸಿಕೆ ಉತ್ಪಾದನಾ ಕಂಪನಿ ಮತ್ತು ಲಸಿಕೆ ಕಂಡುಹಿಡಿದ ವಿಜ್ಞಾನಿಗಳನ್ನ ಪ್ರಧಾನಿ ಮೋದಿ ಪ್ರಶಂಸಿಸಿದ್ದಾರೆ. ಇನ್ನು ಈ ದಾಖಲೆಯ ಸುದ್ದಿಯನ್ನ ವಿಮಾನ, ಹಡಗು, ಮೆಟ್ರೋ ರೈಲು ಮತ್ತು ರೈಲು ನಿಲ್ದಾಣಗಳಲ್ಲಿ ಘೋಷಣೆ ಮಾಡಲಾಗುತ್ತಿದೆ.
ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಸೇರಿ 100 ಸ್ಮಾರಕಗಳಲ್ಲಿ ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಿ 100 ಕೋಟಿ ಡೋಸ್ ಲಸಿಕೆ ಪೂರ್ಣಗೊಂಡ ಕ್ಷಣವನ್ನು ಸಂಭ್ರಮಿಸಲಾಗುತ್ತಿದೆ. ನೂರು ಕೋಟಿ ಡೋಸ್ ಲಸಿಕೆ ಸಂಭ್ರಮ. ಲಸಿಕೆ ಅಭಿಯಾನದಲ್ಲಿ 7 ದಾಖಲೆ ಬರೆದ ಭಾರತ. ಭಾರತದಲ್ಲಿ ಲಸಿಕೆ ಅಭಿಯಾನ ಆರಂಭವಾಗುವ ಟೈಮ್ಗಾಗಲೇ ಅಮೆರಿಕ, ಇಂಗ್ಲೆಂಡ್, ಇಸ್ರೇಲ್ ಸೇರಿದಂತೆ ಹಲವು ದೇಶಗಳು ಕೊರೋನಾ ಲಸಿಕೆ ಹಂಚಲು ಆರಂಭಿಸಿದ್ವು. 2-3 ಲಸಿಕೆಗಳನ್ನ ಹಲವು ದೇಶಗಳು ಅಪ್ರೂವ್ ಮಾಡಿದ್ವು. ಆದರೆ ಭಾರತ ವಿದೇಶಿ ಲಸಿಕೆಯ ಮೊರೆ ಹೋಗಲಿಲ್ಲ. ಲಸಿಕೆಗಾಗಿ ಬೇರೆ ದೇಶಗಳ ದುಂಬಾಲು ಬೀಳಲಿಲ್ಲ. ಲೇಟ್ ಆದರೂ ಭಾರತದಲ್ಲೇ ಕಂಡುಹಿಡಿದ, ಭಾರತದಲ್ಲಿ ಉತ್ಪಾದನೆಯಾಗುವ ಲಸಿಕೆಗಾಗಿ ಕಾದ ಭಾರತ ಕೊನೆಗೂ ಜನವರಿ 16ರಿಂದ ಲಸಿಕೆ ಅಭಿಯಾನ ಆರಂಭಿಸಿತು. ಭಾರತ್ ಬಯೋಟೆಕ್ ಕಂಡುಹಿಡಿದು ಉತ್ಪಾದನೆ ಮಾಡಿದ ಕೋವ್ಯಾಕ್ಸಿನ್ ಮತ್ತು ಆಕ್ಸ್ಫರ್ಡ್ ವಿವಿ ಸಂಶೋಧಕರು ಪತ್ತೆ ಹಚ್ಚಿದ ಕೋವಿಶೀಲ್ಡ್ ಲಸಿಕೆಗೆ ಭಾರತದಲ್ಲಿ ಮೊದಲು ಅನುಮೋದನೆ ನೀಡಲಾಯಿತು. ಕೋವಿಶೀಲ್ಡ್ ಲಸಿಕೆಯನ್ನ ಸೀರಂ ಇನ್ಸ್ಟಿಟ್ಯೂಟ್ ಉತ್ಪಾದನೆ ಮಾಡಿದ್ರೆ, ಕೋವ್ಯಾಕ್ಸಿನ್ ಲಸಿಕೆಯನ್ನ ಭಾರತ್ ಬಯೋಟೆಕ್ ಉತ್ಪಾದನೆ ಮಾಡಿತ್ತು. ಈ 2 ಲಸಿಕೆಗಳನ್ನ ಕೊರೋನಾ ವಿರುದ್ಧ ಬ್ರಹ್ಮಾಸ್ತ್ರವಾಗಿಟ್ಟುಕೊಂಡು ಭಾರತದ ಲಸಿಕೆ ಅಭಿಯಾನ ಆರಂಭವಾಗಿತ್ತು. ಹೀಗೆ ಜನವರಿ 16ರಂದು ಶುರುವಾದ ಭಾರತದ ಲಸಿಕೆ ಅಭಿಯಾನದಲ್ಲಿ ದಾಖಲಾದ ದಾಖಲೆಗಳು 10. ಜನವರಿ 16ರಂದು ಲಸಿಕೆ ಅಭಿಯಾನ ಆರಂಭಿಸಿದ ಭಾರತ ಫೆಬ್ರವರಿ 18ಕ್ಕೆ 1 ಕೋಟಿ ಡೋಸ್ ಲಸಿಕೆಯನ್ನು ನೀಡಿ ಪೂರೈಸಿತು. ಏಪ್ರಿಲ್ 10ಕ್ಕೆ ಭಾರತದಲ್ಲಿ 10 ಕೋಟಿ ಡೋಸ್ ಲಸಿಕೆ ಪೂರ್ಣಗೊಳಿತು. ಜೂನ್ 12 ಆಗುವಾಗ ದೇಶದಲ್ಲಿ 25 ಕೋಟಿ ಡೋಸ್ ಲಸಿಕೆ ನೀಡಿ ಪೂರ್ಣಗೊಂಡ್ರೆ, ಆಗಸ್ಟ್ 6ರಂದು ಒಟ್ಟಾರೆ 50 ಕೋಟಿ ಡೋಸ್ ಲಸಿಕೆ ನೀಡುವ ಮೂಲಕ ಹೊಸ ದಾಖಲೆ ಬರೆಯಿತು ಭಾರತ. ಸೆಪ್ಟೆಂಬರ್ 13ಕ್ಕೆ 75 ಕೋಟಿ ಡೋಸ್ ಲಸಿಕೆ ಪೂರ್ಣಗೊಂಡ್ರೆ, ಅಕ್ಟೋಬರ್ 2ರಂದು 90 ಕೋಟಿ ಡೋಸ್, ಅಕ್ಟೋಬರ್ 21ರಂದು 100 ಕೋಟಿ ಡೋಸ್ ಲಸಿಕೆ ಅಭಿಯಾನವನ್ನು ಪೂರ್ಣಗೊಳಿಸಿ ಮತ್ತೊಂದು ಹೊಸ ದಾಖಲೆ ಬರೆಯುವತ್ತ ಸಾಗುತ್ತಿದೆ ಭಾರತದ ಶರವೇಗದ ಲಸಿಕೆ ಅಭಿಯಾನ. ಭಾರತದ ಲಸಿಕೆ ಅಭಿಯಾನ ಸಾಗಿದ ಹಾದಿ ಹೇಗಿತ್ತು? ಲಸಿಕೆ ಅಭಿಯಾನದಲ್ಲಿ 16 ದಾಖಲೆ ಬರೆದಿದ್ದೇಗೆ ಭಾರತ? ಭಾರತದ್ದು ಶರವೇಗದ ಲಸಿಕೆ ಅಭಿಯಾನ. ಯಾಕಂದ್ರೆ ಲಸಿಕೆ ಅಭಿಯಾನ ಶುರುವಾಗಿದ್ದೇ ತಡ. ಭಾರತ ಹಲವು ವಿಶ್ವ ದಾಖಲೆಗಳನ್ನ ಮಾಡ್ತಾ ಹೋಯಿತು. ಭಾರತದಲ್ಲಿ ಜನವರಿ 3ರಂದು ಲಸಿಕೆಗೆ ಅನುಮತಿ ನೀಡಲಾಗಿತ್ತು. ವ್ಯಾಕ್ಸಿನ್ ಅಭಿಯಾನ ಆರಂಭಿಸಿದ ಮೊದಲ ಹಂತದಲ್ಲಿ ಆರೋಗ್ಯ ಸಿಬ್ಬಂದಿ ಮತ್ತು ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲಾಗಿತ್ತು. ಸುಮಾರು 3 ಕೋಟಿ ಮಂದಿ ಮೊದಲ ಹಂತದಲ್ಲಿ ಲಸಿಕೆ ಪಡೆಯುವ ಲಿಸ್ಟ್ನಲ್ಲಿದ್ರು. ಹೀಗೆ ಒಂದು ಕಡೆ ಭಾರತ ದೇಶದ ಜನರಿಗೆ ಹಂತ ಹಂತವಾಗಿ ಲಸಿಕೆ ನೀಡುತ್ತಲೇ ಮಗದೊಂದು ಕಡೆ 6 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಯನ್ನ 16 ದೇಶಗಳಿಗೂ ಹಂಚಿತ್ತು. ಯಾವಾಗ ಭಾರತದಲ್ಲಿ ಲಸಿಕೆ ಕೊರತೆ ಕಾಡಲು ಆರಂಭವಾಯಿತು, ಆಗ ವಿದೇಶಗಳಿಗೆ ಲಸಿಕೆ ರಫ್ತು ಮಾಡೋದನ್ನ ನಿಲ್ಲಿಸಿತ್ತು. ಹೀಗೆ ವಿದೇಶಗಳಿಗೆ ಕೊರೋನಾ ಲಸಿಕೆಯನ್ನ ಭಾರತ ನಿಲ್ಲಿಸಿದ್ದು ಮೇ 9, 2021ರ ಬಳಿಕ. ಆದರೂ ಭಾರತದಲ್ಲಿ ಲಸಿಕೆ ಅಭಿಯಾನ ಹೇಳಿಕೊಳ್ಳುವಷ್ಟು ವೇಗದಿಂದ ಸಾಗಲಿಲ್ಲ. ಲಸಿಕೆ ಪಡೆಯಲು ಜನರು ಹಿಂಜರಿಯೋದು, ಲಸಿಕೆ ಬಗ್ಗೆ ನಾನಾ ತರದ ಸುಳ್ಳು ಸಂದೇಶಗಳು ಹರಿದಾಡಿ ಲಸಿಕೆ ಇದ್ದರೂ ಹೆಚ್ಚಿನ ಜನರು ಲಸಿಕೆ ಪಡೆಯಲು ಹಿಂದೇಟು ಹಾಕತೊಡಗಿದ್ರು. ಆಗ ಕೇಂದ್ರ ಸರ್ಕಾರ ಜನರಲ್ಲಿ ಲಸಿಕೆ ಬಗ್ಗೆ ವಿಶ್ವಾಸ ಮೂಡಿಸಲು ಹಲವಾರು ಕ್ಯಾಂಪೇನ್ಗಳು, ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿತು. ಮಾರ್ಚ್ 1, 2021ರಿಂದ ಭಾರತದಲ್ಲಿ 2ನೇ ಹಂತದ ಲಸಿಕೆ ಅಭಿಯಾನ ಆರಂಭಗೊಳ್ಳಿತು. 2ನೇ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ ಎಲ್ಲ ವೃದ್ಧರಿಗೆ ಮತ್ತು 45 ವರ್ಷದೊಳಗಿನ ಅನೇಕ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಲಸಿಕೆ ನೀಡಲು ಸರ್ಕಾರ ಸೂಚನೆ ಕೊಟ್ಟಿತ್ತು. ಈ 2ನೇ ಹಂತದ ಲಸಿಕೆ ಅಭಿಯಾನ ಆರಂಭಗೊಂಡ ನಂತರ ಲಸಿಕೆ ಕೊರತೆ ಮತ್ತು ಲಸಿಕೆ ಬಗ್ಗೆ ಹಲವು ಸಂಶಯಗಳು ದೇಶದೆಲ್ಲೆಡೆ ಗೊಂದಲದ ವಾತಾವರಣ ಸೃಷ್ಟಿಸಿಬಿಟ್ಟಿತ್ತು. ಹೀಗಿರುವಾಗಲೇ ದೇಶದಲ್ಲಿ ಆರಂಭವಾದ ಕೊರೋನಾ 2ನೇ ಅಲೆ ಇಡೀ ದೇಶವನ್ನೇ ಮಹಾನರಕಕ್ಕೆ ತಳ್ಳಿಬಿಟ್ಟಿತ್ತು. ಆಕ್ಸಿಜನ್ ಕೊರತೆ, ಬೆಡ್ ಕೊರತೆ, ಔಷಧಿ ಕೊರತೆಯಿಂದ ಅಕ್ಷರಶಃ ಸಂಪೂರ್ಣ ಭಾರತವೇ ಕಂಗೆಟ್ಟು ಹೋಗಿತ್ತು. ಕೇಂದ್ರ ಸರ್ಕಾರ ಟೀಕೆಗೆ ಒಳಗಾಗಬೇಕಾಯಿತು. ಲಸಿಕೆ ಸಿಗುತ್ತಿಲ್ಲ ಎಂಬ ಕೂಗು ಎದ್ದಿತ್ತು. ಎಲ್ಲ ವಯಸ್ಕರಿಗೆ ಲಸಿಕೆ ಯಾವಾಗ ಅನ್ನೋ ಪ್ರಶ್ನೆಗಳು ಎದ್ವು. ಆ ಟೈಮ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆ ಹೊರಡಿಸಿತು. ಜೂನ್ 21ರಿಂದ ದೇಶದ ಎಲ್ಲ ವಯಸ್ಕರಿಗೂ ಉಚಿತ ಲಸಿಕೆ ಅಭಿಯಾನ ಆರಂಭಿಸಲಿದೆ ಅಂತ ಸಮಯದಲ್ಲಿ ಗರಿಷ್ಠ ಲಸಿಕೆ ನೀಡಿದ ತನ್ನದೇ ದಾಖಲೆಗಳನ್ನ ತಾನೇ ಅಳಿಸ್ತಾ ಸಾಕ್ತು. ಹೀಗೆ ಕಡಿಮೆ ಸಮಯದಲ್ಲಿ ಗರಿಷ್ಠ ಡೋಸ್ ಲಸಿಕೆ ನೀಡುತ್ತಾ ಭಾರತದ ಶರವೇಗದಲ್ಲಿ 60 ಕೋಟಿ ಡೋಸ್ ಲಸಿಕೆ ನೀಡಿ ಪೂರೈಸಿತು. ಭಾರತದಷ್ಟು ವೇಗವಾಗಿ ಲಸಿಕೆ ನೀಡಿದ ದೇಶ ಜಗತ್ತಲ್ಲಿ ಬೇರೊಂದಿಲ್ಲ. ಹೀಗೆ ದಾಖಲೆ ಮೇಲೆ ದಾಖಲೆ ಮಾಡುತ್ತಾ ಹೋದ ಭಾರತ ಆಗಸ್ಟ್ 27ರಂದು ಒಂದೇ ದಿನ 1 ಕೋಟಿ ಡೋಸ್ ಲಸಿಕೆ ನೀಡುವ ಮೂಲಕ ವಿಶ್ವ ದಾಖಲೆ ಬರೆಯಿತು. ಆಗಸ್ಟ್ 31ರಂದು ಒಂದೇ ದಿನ 1.4 ಕೋಟಿ ಡೋಸ್ ಲಸಿಕೆ ನೀಡುವ ಮೂಲಕ ಭಾರತ ತನ್ನದೇ ದಾಖಲೆಯನ್ನ ತಾನೇ ಅಳಿಸಿ ಹಾಕಿತು.
ಅದರಲ್ಲೂ ಸೆಪ್ಟೆಂಬರ್ 17ರಂದು ಪ್ರಧಾನಿ ಮೋದಿಯ 71ನೇ ಜನ್ಮದಿನದಂದು ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವ ಲಸಿಕೆ ಅಭಿಯಾನದ ದಾಖಲೆಯನ್ನ ಮಾಡಿತು ಭಾರತ. ಒಂದೇ ದಿನ ಭಾರತದಲ್ಲಿ 2.5 ಕೋಟಿ ಡೋಸ್ ಲಸಿಕೆಯನ್ನ ಅಂದು ನೀಡಲಾಯಿತು. ಒಂದೇ ದಿನದಲ್ಲಿ ಇಷ್ಟು ಗರಿಷ್ಠ ಡೋಸ್ ಲಸಿಕೆ ನೀಡಿದ ಭಾರತದ ದಾಖಲೆಯನ್ನ ಬೇರೆ ದೇಶ ಅಳಿಸೋದ್ ಬಿಡಿ, ಹತ್ತಿರಕ್ಕೂ ಬರಲು ಸಾಧ್ಯವಾಗಲ್ಲ. ಇದೀಗ ಭಾರತ 279 ದಿನದಲ್ಲಿ 100 ಕೋಟಿ ಡೋಸ್ ಲಸಿಕೆ ನೀಡಿ ಪೂರ್ಣಗೊಳಿಸಿದೆ. ಆ ಮೂಲಕ ಭಾರತ ಲಸಿಕೆ ಅಭಿಯಾನದಲ್ಲಿ ಮಹತ್ವದ ಮೈಲಿಗಲ್ಲನ್ನೇ ಸ್ಥಾಪಿಸಿದೆ. ಭಾರತದಲ್ಲಿ ಪೋಲಿಯೋ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಲು 32 ವರ್ಷ ಬೇಕಾಗಿತ್ತು. ಆದರೆ ಕೊರೋನಾ ಲಸಿಕೆ ಅಭಿಯಾನ ಆರಂಭಗೊಂಡು ಕೇವಲ 10 ತಿಂಗಳಲ್ಲಿ ಭಾರತ ತನ್ನ ದೇಶದ 72% ಜನರಿಗೆ ಕನಿಷ್ಠ 1 ಡೋಸ್ ಲಸಿಕೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಹೀಗೆ ಭಾರತದ ಕೊರೋನಾ ಲಸಿಕೆ ಅಭಿಯಾನ ಸಕ್ಸಸ್ ಸಾಕ್ತಿರುವಲ್ಲಿ ಆರೋಗ್ಯ ಕಾರ್ಯಕರ್ತರ ಸೇವೆ ಅನನ್ಯ. ಲಸಿಕೆ ತಲುಪಲು ಸಾಧ್ಯವಾಗದೇ ಇರೋ ಗುಡ್ಡಗಾಡು ಪ್ರದೇಶಗಳಿಗೆ ಡ್ರೋನ್ ಮೂಲಕ ಲಸಿಕೆ ಸಾಗಣೆ, ಬೆಟ್ಟಗುಡ್ಡಗಳನ್ನ ಸ್ವತಃ ತಾವೇ ದಾಟಿ ಜನರನ್ನ ಹುಡುಕಿ ಲಸಿಕೆ ನೀಡಿದ ಆರೋಗ್ಯ ಸಿಬ್ಬಂದಿಗಳ ಕಾರ್ಯವನ್ನ ಈ ಸಮಯದಲ್ಲಿ ನೆನೆಯಲೇಬೇಕು. ಹೀಗಾಗಿಯೇ ಪ್ರಧಾನಿ ಮೋದಿ 100 ಕೋಟಿ ಡೋಸ್ ಲಸಿಕೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ಸಿಬ್ಬಂದಿಗಳಿಗೆ ಅಭಿನಂದನೆ ತಿಳಿಸಿದ್ರು. ಲಸಿಕೆ ಅಭಿಯಾನ ಸಕ್ಸಸ್ಗೆ ಕಾರಣವಾದ ಎಲ್ಲರನ್ನ ಸ್ಮರಿಸಿದ್ರು. ಭಾರತ 100 ಕೋಟಿ ಡೋಸ್ ಲಸಿಕೆ ಕೊಟ್ಟಿರುವ ಇತಿಹಾಸ ಬರೆದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತದ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ರಾಜ್ಯವಾರು ಲಸಿಕೆ ಅಭಿಯಾನದಲ್ಲಿ ಮೇಲುಗೈ ಸಾಧಿಸಿದ ರಾಜ್ಯಗಳು ಯಾವ್ಯಾವುದು? ಕರ್ನಾಟಕದಲ್ಲಿ ಎಷ್ಟು ಮಂದಿ ಲಸಿಕೆ ಪಡೆದಿದ್ದಾರೆ? ಈ ಕುರಿತಂತೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಲಸಿಕೆ ಅಭಿಯಾನದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮಹತ್ತರ ಸಾಧನೆ. 6 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ನೀಡಿದ ದೇಶದಲ್ಲಿ ಅತಿ ಹೆಚ್ಚು ಡೋಸ್ ಲಸಿಕೆ ನೀಡಿದ ರಾಜ್ಯ ಉತ್ತರ ಪ್ರದೇಶ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರವಿದ್ರೆ 7ನೇ ಸ್ಥಾನದಲ್ಲಿ ಕರ್ನಾಟಕವಿದೆ. ಉತ್ತರ ಪ್ರದೇಶದಲ್ಲಿ ಇದುವರೆಗೂ 12.30 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ. ಮಹಾರಾಷ್ಟ್ರದಲ್ಲಿ 9.38 ಕೋಟಿ ಡೋಸ್ ಲಸಿಕೆ, ಪಶ್ಚಿಮ ಬಂಗಾಳದಲ್ಲಿ 6.92 ಕೋಟಿ ಡೋಸ್ ಲಸಿಕೆ, ಗುಜರಾತ್ನಲ್ಲಿ 6.79 ಕೋಟಿ ಡೋಸ್ ಲಸಿಕೆ, ಮಧ್ಯಪ್ರದೇಶದಲ್ಲಿ 6.77 ಕೋಟಿ ಲಸಿಕೆ, ಬಿಹಾರದಲ್ಲಿ 6.38 ಕೋಟಿ ಡೋಸ್ ಲಸಿಕೆ, ಕರ್ನಾಟಕದಲ್ಲಿ 6.21 ಕೋಟಿ ಡೋಸ್ ಲಸಿಕೆ, ರಾಜಸ್ಥಾನದಲ್ಲಿ 6.11 ಕೋಟಿ ಡೋಸ್ ಲಸಿಕೆ, ತಮಿಳುನಾಡಿನಲ್ಲಿ 5.42 ಕೋಟಿ ಡೋಸ್ ಲಸಿಕೆ, ಆಂಧ್ರಪ್ರದೇಶದಲ್ಲಿ 4.88 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ. ಇದು ದೇಶದಲ್ಲಿ ಅತಿ ಹೆಚ್ಚು ಡೋಸ್ ಲಸಿಕೆ ನೀಡಿದ ರಾಜ್ಯಗಳ ಲಿಸ್ಟ್. ಕರ್ನಾಟಕದಲ್ಲಿ ಮೊದಲ ಡೋಸ್ ಲಸಿಕೆ ಪಡೆದವರ ಸಂಖ್ಯೆ 4 ಕೋಟಿ ದಾಟಿದ್ರೆ 2 ಕೋಟಿಗೂ ಹೆಚ್ಚು ಜನರು 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ. ಇನ್ನು ಕರ್ನಾಟಕದಲ್ಲೂ ಶತಕೋಟಿ ಡೋಸ್ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಆರೋಗ್ಯ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಇದುವರೆಗೂ ಬೆಂಗಳೂರಲ್ಲೂ 88% ಮಂದಿ ಕೊರೋನಾ ಲಸಿಕೆಯ ಮೊದಲ ಡೋಸ್ ಪಡೆದಿದ್ದಾರೆ. 52% ಮಂದಿ 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ. ಬ್ಯಾಂಗ್ಳೂರು ಮಹಾನಗರದಲ್ಲಿ ನಾವು ಬಹಳಷ್ಟು ಅದಕ್ಕೆ ಒತ್ತನ್ನು ಕೊಟ್ಟು ಹಿಂದಿನಿಂದಲೂ ಒಂದು ಲಸಿಕೆಯನ್ನು ನೀಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. 86-87% ತನಕ ಮೊದಲನೇ ಡೋಸು ಮತ್ತು 2ನೇ ಡೋಸ್ನಲ್ಲಿ 52% ತನಕ ಆಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಅವರು ಅರ್ಹರಾಗಿದ್ದಾರೆ ಅಂಥ ಕಡೆ ನಾವು ಅದನ್ನು ಸುಮಾರು 85% ಅವರಿಗೆ ನಾವು ಅದನ್ನು 2ನೇ ಡೋಸನ್ನು ಕೊಟ್ಟಿದ್ದೀವಿ. ಈ ಥರದ್ದು ಬಹಳ ಅಭಿಯಾನ ರೂಪದಲ್ಲಿ ನಾವು ಏನೇನು ನಡೆಸಿದ್ದೀವಿ. ಭಾರತದಲ್ಲಿ ಕೊರೋನಾ ಲಸಿಕೆಯ ಮೊದಲ ಡೋಸ್ ಹೆಚ್ಚಿನ ಸಂಖ್ಯೆಯ ಜನರು ಪಡೆದಿದ್ದಾರೆ. 71 ಕೋಟಿಗೂ ಹೆಚ್ಚು ಮಂದಿ ಮೊದಲ ಡೋಸ್ ಪಡೆದಿದ್ದಾರೆ. ಆದರೆ 2ನೇ ಡೋಸ್ ಲಸಿಕೆ ಪಡೆದವರ ಸಂಖ್ಯೆ ಮಾತ್ರ 29 ಕೋಟಿ. ಒಟ್ಟಾರೆ 40 ಕೋಟಿಗೂ ಹೆಚ್ಚು ಜನರು 2ನೇ ಡೋಸ್ ಲಸಿಕೆ ಪಡೆಯಬೇಕಾಗಿದೆ. ಅದರಲ್ಲೂ 10 ಕೋಟಿ ಜನರು 2ನೇ ಡೋಸ್ ಲಸಿಕೆ ಪಡೆಯಲು ಅರ್ಹರಾಗಿದ್ರೂ ಲಸಿಕೆ ಪಡೆದಿಲ್ಲ. ಅಂತವರಿಗೆ ಸಂದೇಶ ತಲುಪಿಸುವ ಮೂಲಕ ಲಸಿಕೆ ಪಡೆಯಲು ನೆನಪಿಸಲಾಗ್ತಿದೆ. ಹೀಗೆ ದೇಶದಲ್ಲಿ ಕೊರೋನಾ ಲಸಿಕೆ ಅತಿ ಹೆಚ್ಚು ಜನರು ಪಡೆಯುವಂತೆ ಮಾಡಲು ಸರ್ಕಾರ ನಾನಾ ಸರ್ಕಸ್ಗಳನ್ನು ಮಾಡುತ್ತಿದೆ. 2 ತಿಂಗಳಲ್ಲಿ 94 ಕೋಟಿ ಮಂದಿಗೆ ಲಸಿಕೆ ನೀಡುವ ಗುರಿ. ಭಾರತ 100 ಕೋಟಿ ಡೋಸ್ ಲಸಿಕೆ ನೀಡುವ ಗುರಿ ತಲುಪಿದೆ. ಇನ್ಮುಂದೆ 2ನೇ ಗುರಿ ಬೆನ್ನತ್ತಬೇಕಾಗಿದೆ. 2ನೇ ಗುರಿ ಡಿಸೆಂಬರ್ ಒಳಗೆ ಭಾರತದ ಎಲ್ಲಾ ವಯಸ್ಕರಿಗೂ ಲಸಿಕೆ ನೀಡುವುದಾಗಿದೆ. ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟ ಸುಮಾರು 94 ಕೋಟಿ ಜನರಿದ್ದಾರೆ. ಡಿಸೆಂಬರ್ ಒಳಗೆ ಈ ಎಲ್ಲ ವಯಸ್ಕರಿಗೂ ಕನಿಷ್ಠ 1 ಡೋಸ್ ಲಸಿಕೆ ನೀಡಿ ಪೂರ್ಣಗೊಳಿಸಬೇಕು ಎಂಬುದು ಕೇಂದ್ರ ಸರ್ಕಾರದ ಟಾರ್ಗೆಟ್. ಮೇ 1ರಿಂದ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ನೀಡಲು ಆರಂಭಿಸಲಾಗಿದ್ದು
ಉಚಿತ ಲಸಿಕೆ ನೀಡಲಾಗ್ತಿದ್ರು. ಹಳ್ಳಿ ಕೆಲ ಕಡೆ ಮನೆಗೆ ಹೋಗಿ ಲಸಿಕೆ ನೀಡಲಾಗ್ತಿದ್ರು. ಇನ್ನೂ ಕೂಡ ಎಲ್ಲ ವಯಸ್ಕರಿಗೂ ಲಸಿಕೆ ನೀಡುವ ಕಾರ್ಯಕ್ರಮ ಪೂರ್ಣಗೊಂಡಿಲ್ಲ. ಸದ್ಯಕ್ಕೆ ಗೋವಾ ಮತ್ತು ಹಿಮಾಚಲ ಪ್ರದೇಶ ಮಾತ್ರ ಎಲ್ಲ ವಯಸ್ಕರಿಗೂ ಕನಿಷ್ಠ 1 ಡೋಸ್ ಲಸಿಕೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಭಾರತದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ಕೋವಿಡ್-19 ಹೊಸ ಪ್ರಕರಣದಲ್ಲಿ ಭಾರತದಲ್ಲಿ 18% ಇಳಿಕೆಯಾಗಿದ್ದು, ಕಳೆದ ಅಕ್ಟೋಬರ್ 11ರಿಂದ 17ರವರೆಗೆ ಒಂದು ವಾರದ ಅವಧಿಯಲ್ಲಿ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ ಕೂಡ 13% ಕಡಿಮೆಯಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಹೇಳಿತ್ತು. ಇದೀಗ ಭಾರತದ 100 ಕೋಟಿ ಡೋಸ್ ಲಸಿಕೆ ಸಕ್ಸಸ್ಗೂ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದೆ. ಲಸಿಕೆ ಅಭಿಯಾನದಲ್ಲಿ ಭಾರತದ ಮತ್ತೊಂದು ಸಾಧನೆಗೆ ಅಭಿನಂದನೆಗಳು ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ನಿರ್ದೇಶಕಿ ಡಾಕ್ಟರ್ ಪೂನಂ ಖೇತ್ರಪಾಲ್ ಸಿಂಗ್ ಹೇಳಿದ್ದಾರೆ. ಚೀನಾ ನಂತರ ಅತಿ ಹೆಚ್ಚು ಸಂಖ್ಯೆಯ ಜನರಿಗೆ ಮತ್ತು ಅತಿ ಹೆಚ್ಚು ಡೋಸ್ ಲಸಿಕೆ ನೀಡಿದ ಭಾರತದ ಸಾಧನೆಯನ್ನ ಇಡೀ ವಿಶ್ವವೇ ತಿರುಗಿ ನೋಡಿದೆ. ಭಾರತದಲ್ಲಿ ಕೆಲವೇ ದಿನಗಳಲ್ಲಿ ಅಥವಾ 1-2 ತಿಂಗಳಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೂ ಕೊರೋನಾ ಲಸಿಕೆ ಅಭಿಯಾನ ಆರಂಭವಾಗಲಿದೆ. ಡಿಸೆಂಬರ್ ಒಳಗೆ ಎಲ್ಲ ವಯಸ್ಕರಿಗೂ ಕನಿಷ್ಠ 1 ಡೋಸ್ ಲಸಿಕೆ ಸಿಗುವ ಸಾಧ್ಯತೆಯೂ ಇದೆ. ಭಾರತ ಈ ಮೈಲಿಗಲ್ಲನ್ನು ಸ್ಥಾಪಿಸಿದ್ರೆ ಕೊರೋನಾ 3ನೇ ಅಲೆ ಕಂಟಕ ಅಥವಾ ಭವಿಷ್ಯದಲ್ಲಿ ಮಹಾಮಾರಿಯಿಂದ ಎದುರಾಗಬಹುದಾದ ಆಪತ್ತಿನಿಂದ ಪಾರಾಗುವುದು ಖಚಿತ ಅಂತಾರೆ ತಜ್ಞರು. ಹಾಗಾಗಿ ಎಲ್ಲರೂ ತಪ್ಪದೇ ಲಸಿಕೆ ಹಾಕಿಸಿಕೊಳ್ಳಿ. ಲಸಿಕೆ ಹಾಕಿಸಿಕೊಂಡ ನಂತರ ತಪ್ಪದೇ ಕೊರೋನಾ ಮುನ್ನೆಚ್ಚರಿಕೆ ನಿಯಮಗಳನ್ನು ಪಾಲಿಸಿ. ಎಲ್ಲರೂ ಈ ಕ್ರಮ ಅನುಸರಿಸಿದ್ರೆ 2022ರ ಬಳಿಕ ಕೊರೋನಾ ಸೋಂಕಿನ ಅಪಾಯದಿಂದ ದೇಶ ಸಂಪೂರ್ಣವಾಗಿ ಬಚಾವಾಗುವ ಸಾಧ್ಯತೆ ಹೆಚ್ಚಿದೆ.